ಚಂದ್ರಶೇಖರ್ ಹೆಬ್ಬಾಳೆ ಹಾಗೂ ಅಶೋಕ ಹೆಬ್ಬಾಳೆ ಮಾಲೀಕತ್ವದ ಬಸವೇಶ್ವರ ಎಂಟರ್ಪ್ರೈಸಸ್ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ಇವರ ಹಾಗೂ ಸಂಸ್ಥೆ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಲಾಗ್ತಾ ಇದೆ ಎಂದು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾದ ಬಾಬು ಪಾಸ್ವಾನ್ ಮಾತನಾಡಿ ತಿಳಿಸಿದ್ದಾರೆ. ಬಸವೇಶ್ವರ ಎಂಟರ್ಪ್ರೈಸಸ್ ಗಾಂಧಿಗಂಜ್ ಬೀದರ್ ಸಂಸ್ಥೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಕಳೆದ 20 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯ ಮತ್ತು ಇತರೆ ಸಾಮಗ್ರಿಗಳನ್ನು ನಿರಂತರವಾಗಿ ಸರಬರಾಜು ಮಾಡ್ತಾ ಇದ್ದು, ಈ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ಸಮರ್ಪಕ ಪಠ್ಯ ಚಟುವಟಿಕೆಗಳನ್ನು ನಡೆಸುವಲ್ಲಿ ಸಹಾಯಕವಾಗುತ್ತಿದೆ. ಆಹಾರ ಸರಬರಾಜು ವಿಷಯದಲ್ಲಿ ಬಸವೇಶ್ವರ ಎಂಟರ್ಪ್ರೈಸಸ್ ಹೆಸರು ಹಾಳು ಮಾಡುವ ಹುನ್ನಾರ ಷಡ್ಯಂತ್ರ ಕೆಲವರು ಮಾಡ್ತಾ ಇದ್ದಾರೆ. ಅದೆಲ್ಲವೂ ಸುಳ್ಳಾಗಿದ್ದು, ಈಗ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಆಹಾರ ಸರಬರಾಜು ಟೆಂಡರ್ಗಾಗಿ ಬಸವೇಶ್ವರ ಎಂಟರ್ಪ್ರೈಸಸ್ ಸೆಲೆಕ್ಟ್ ಆಯ್ಕೆಯಾಗಿದ್ದು, ಅದಕ್ಕೂ ಕೂಡ ಕೆಲವರು ವಿನಾಕಾರಣ ಅಡೆತಡೆ ಒಡ್ಡುತ್ತಾ ಇದ್ದು, ಬಸವೇಶ್ವರ ಎಂಟರ್ಪ್ರೈಸಸ್ ಕೋರ್ಟ್ ಮೂಲಕ ಅದಕ್ಕೆ ತಡೆಯಾಜ್ಞೆ ಪಡೆದಿದೆ. ಹಾಗಾಗಿ ಇನ್ನೂ ಮುಖ್ಯ ಎಂಬಂತೆ ಜಿಲ್ಲಾಡಳಿತ ಇರಬಹುದು ಅಥವಾ ಯಾವುದೇ ಇಲಾಖೆ ಇದ್ರೂ ಕೂಡ ಆಹಾರ ಸರಬರಾಜು ಟೆಂಡರ್ ವಿಷಯದಲ್ಲಿ ಸ್ಥಳೀಯರಿಗೆ ಅಂದರೆ ಬೀದರ್ನವರಿಗೆ ಪ್ರಥಮ ಆದ್ಯತೆ ನೀಡಬೇಕು. ಸಮಾಜ ಕಲ್ಯಾಣ ಇಲಾಖೆಗೆ ಬಸವೇಶ್ವರ ಎಂಟರ್ಪ್ರೈಸಸ್ನವರು ಸಲ್ಲಿಸಿದ ಆಹಾರ ಸರಬರಾಜು ಟೆಂಡರ್ ಅರ್ಜಿಗೆ ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ಇವರನ್ನೇ ಅಂದರೆ ಬಸವೇಶ್ವರ ಎಂಟರ್ಪ್ರೈಸಸ್ನವರಿಗೆ ಆಯ್ಕೆ ಮಾಡಬೇಕು, ಆಹಾರ ಸರಬರಾಜಿನ ಟೆಂಡರ್ ಇವರಿಗೆ ನೀಡಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಶೇರಿಕಾರ್, ನಾಗೇಶ್ ಬಾವಿಕಟ್ಟಿ, ರಮೇಶ್, ಓಂಕಾರ್ ಜಡ್ಗೆ, ಶಿವರಾಜ್ ಲಾಡ್ಕರ್, ಜಗನ್ನಾಥ್ ವಾಲಂಕರ್ ಸೇರಿದಂತೆ ಇನ್ನಿತರರು ಇದ್ದರು. ಕೆಲಸ ಮಾಡ್ತಾ ಜೊತೆಯಲ್ಲಿ ಒಂದು ಟೆಂಡರ್ ಕೂಡ ಮಾಡಿದ್ರು. 2020-21ನೇ ಸಾಲಿನಲ್ಲಿ ಇವರಿಗೆ ಟೆಂಡರ್ ಆಗಿತ್ತು. ಆ ಟೆಂಡರ್ ಆದಾಗ ಕೆಲವರು ಇದಕ್ಕೆ ಕಂಪ್ಲೇಂಟ್ ಮಾಡಿ ಟೆಂಡರ್ ನಿಂದಿಸಿದ್ರು. ಟೆಂಡರ್ ನಿಂದಿಸಿ ಅವ್ರಿಗೆ ಯಾವುದೇ ರೀತಿ ಸರಬರಾಜು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಅದು ಹಾಗೆ ಉಳ್ಕೊಂಡು ಮತ್ತು ಇವರು ಕೋರ್ಟಿಗೆ ಹೋದ್ರು. ಕೋರ್ಟಿನಿಂದ ಬೇರೆಯವರಿಗಾಯಿತು, ಇದು ಕೆಳಗ ಮೇಲಾಗಿ ಒಂಥರ ಇಲ್ಲೇ ಗೊಂದಲ ಮಾಡಿಕೊಂಡು ಸರಿಯಾದಂಥ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವರು ಯಾವುದೇ ರೀತಿ ಅವ್ಯವಹಾರ ಮಾಡಿದಂಗೆ ಕೆಲವರು ದೂರು ಮಾಡಿದರು. ಆದರೂ ಕೂಡ ಅದರ ಯಾವುದೇ ಅವ್ಯವಹಾರ ಆಗಿಲ್ಲ. ಅದಕ್ಕೆ ನಾವು ಆಗಿದೆ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಆ ಮನವಿ ಪತ್ರ ಜಿಲ್ಲಾಧಿಕಾರಿ ಭೇಟಿಯಾದಾಗ ಜಿಲ್ಲಾಧಿಕಾರಿ ಅಪಾರ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ. ಅವರು ಇದಕ್ಕೆ ಸ್ಪಂದಿಸಿ ಮುಂದಿಂದು ಕ್ರಮ ತೆಗೆದುಕೊಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಯವರು ಹೇಳಿದ್ದಾರೆ. ಈಗ ಒಂದು ಆದೇಶ ಏನಂತಂದ್ರೆ 13 ಲಕ್ಷ ರೂಪಾಯಿ ಅವರು ಮುಟ್ಟುಗೋಲು ಹಾಕೋರಿ ಅಂತ ಹೇಳಿದರು. ಎಕ್ಸೆಸ್ ಆಗಿದೆ ಅಮೌಂಟ್ ಅಂತೇಳಿ ಇವರು ಆಲ್ರೆಡಿ ದುಡ್ಡು ಡಿ ಅವ್ರ ಹತ್ರನೇ ಇರ್ತದೆ ದುಡ್ಡು, ಅದು ಅವರಲ್ಲೇ ಡಿಡಕ್ಷನ್ ಮಾಡ್ಕೊಂತಾರೆ. ಅದ್ರ ಮೇಲೆ ಕೆಲವರು ಇದು ಕಪ್ಪು ಪಟ್ಟಿ ಸೇರಿಸ್ಬೇಕಂತಕ್ಕಂಥದ್ದನ್ನು ಆಪಾದನೆ ಮಾಡ್ತಿದ್ದಾರೆ. ಅದು ಸುಳ್ಳಿದೆ ಅಂತ ಹೇಳಿ ನಾವು ಈ ಮೂಲಕ ಪತ್ರಿಕೆ ಮುಖಾಂತರ ನಾನು ತಮಗೆ ಮನವಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅವರು ತಂದೆ ಮಕ್ಕಳು ಯಾರು ಇವು ಚಂದ್ರಶೇಖರ್ ಹೆಬ್ಬಾಳೆ ಮತ್ತು ಅಶೋಕ್ ಹೆಬ್ಬಾಳೆ ಒಂದೇ ಕುಟುಂಬದರ ಆಗಿಲ್ಲ, ಅವ್ಯಾರ ಆಗಿಲ್ಲ. ಮತ್ತು ಒಳ್ಳೆ ಸಾಮಗ್ರಿ ಕೂಡ ಕೊಟ್ಟಿದ್ದಾರೆ ಅವರು. 13 ಲಕ್ಷ ಇದು ನಿಮ್ಗೆ ಆಲ್ರೆಡಿ ಕಾಪಿ ಕೊಡ್ತೀನಿ, ನಾನು ಇದರ ಡೀಟೇಲ್ ಇದೆ, ಕಾಪಿ ಕೊಡ್ತೀನಿ ಅಂತ. ಎಕ್ಸೆಸ್ ಆಗಿದೆ ಹಣ ಇದು ದುಡ್ಡು ಎಕ್ಸೆಸ್ ಆಗಿ 13 ಲಕ್ಷ ಎಕ್ಸೆಸ್ ತೊಗೊಂಡ್ರ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರೆ ಅದು ಎಕ್ಸೆಸ್ ತೊಗೊಂಡು ಅವ್ರ ಹತ್ರ ದುಡ್ಡು ಇದೆ, ಅದು ಅವರು ಆಲ್ರೆಡಿ ದುಡ್ಡು ಕಟ್ ಮಾಡ್ಕೊಂಡೆ ಕೊಟ್ಟಿದ್ದಾರೆ ಅವ್ರಿಗೆ 13 ಲಕ್ಷ. ಈಗ ಬೀದರ್ ಎಸ್ ಬಿ ಟೆಂಡರ್ ನೋಡ್ರಿ, ಇಂಥವೆಲ್ಲ ಹೊರಗಡೆ ಬಂದು ಹಾಕ್ಲತ್ತಾರೆ. ಬೀದರ್ದವ್ರು ಯಾರಿಗೆ ಹಾಕ್ಬಿಡ ಹೊಂಟರು ಇಲ್ಲ, ಬೇರೆ ಇವರೆಲ್ಲ ಅಂತಾರೆ, ಬೇರೆ ಬೇರೆ ಬೀದರ್ದವ್ರಿಗೆ ಕೊಡ್ರಿ ಅಂತ ನಾವು ಅದೇ ಈ ತರ ಮಾಡಿ ಸಬ್ ಕಾಂಟ್ರಾಕ್ಟರ್ ಕೊಡ್ಲತ್ತಾರ. ಅವರೆಲ್ಲ ಕೊಡಬಾರ್ದು ಹೋಮ ಉದ್ದೇಶ ಬೀದರ್ದವ್ರು ಇಲ್ಲೇ ಬೀದರ್ ಜನಕ್ಕೆ ಕೊಡಿ ಅಂತ ನೇರವಾಗಿ ಅವರೇ ಮಾಡಬೇಕು. ಅವರೇ ಮಾಡಬೇಕು ನೇರವಾಗಿ. ಸಬ್ ಕಾಂಟ್ರಾಕ್ಟರ್ ಕೊಟ್ಟು ಈ ತರ ಎಲ್ಲ ಬೇರೆ ಮೈಸೂರ್ದಾರ ಗುಲ್ಬರ್ಗಾರ ಈ ತರ ಮಾಡ್ತಾ ಇದ್ದಾರೆ. ಬೀದರ್ದಲ್ಲಿ ಅಟ್ಲೀಸ್ಟ್ ಬೀದರ್ದಲ್ಲಿ ಕೆಲಸ ಇದ್ರ ಒಂದು ಕೆಲಸ ಸಿಗ್ತಲ್ಲ, ಅದು ಕೂಡ ಬೇರೆ ಬಿಡ್ತಾರೆ. ಎಸ್ ಅಷ್ಟೇ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆ ಟೆಂಡರ್ಗಳು ಮೈಸೂರಿನವ್ರಿಗೆ, ಬೆಂಗಳೂರಿನವ್ರಿಗೆ, ಮಂಗಳೂರಿನವ್ರಿಗೆ ಕೊಡ್ತಾ ಇದ್ದಾರೆ. ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಹತೆ ಇರತಕ್ಕಂಥ ಸಂಸ್ಥೆಗಳವ ಅಂಥವ್ರಿಗೆ ಕೊಡ್ತಾ ಇಲ್ಲ. ಅವರು ಅಲ್ಲಿ ಯಾವುದೋ ಒಂದು ದೊಡ್ಡ ಟೆಂಡರ್ ತೊಗೊಂಡ್ರು, ಉದಾಹರಣೆಗೆ ಈಗ ಸಮಾಜ ಕಲ್ಯಾಣ ತೊಗೊಂಡ್ರು ಅಥವಾ ಹಿಂದುಳಿದ ವರ್ಗದ ಇಲಾಖೆದ ವಸತಿ ನಿಲಯ ತೊಗೊಂಡ್ರು, ಅವ್ರ ಗೋದಾಮ್ಗಳೆಲ್ಲ ಇಲ್ಲಿ ಸುಮ್ಮನೆ ಯಾರಿಗೊಂದು ಸಬ್ ಕಾಂಟ್ರಾಕ್ಟರ್ ಕೊಟ್ಟು ಈ ಥರ ಮಾಡಿ ಅವರೊಂದು ಮಾಡಿ ಕಳಪೆ ಮಟ್ಟದ ಸಾಮಗ್ರಿ ಕೂಡ ಒಂದು ಇದು ಇರ್ತದೆ. ಅದಕ್ಕೆ ಅವ್ರು ಯಾರು ನಮ್ಮ ಲೋಕಲ್ ಆಗಿದ್ದಾರೆ ಅವ್ರಿಗೆ ಒಂದು ಕಳಕಳಿ ಇರ್ತದೆ, ನಮ್ಮ ಲೋಕಲ್ ಜನ ಇರ್ತದೆ. ಅದು ನಿಯಮಾನುಸಾರವಾಗಿ ನಮ್ಮ ಲೋಕಲ್ದರಿಗೆ ಕೊಡಬೇಕು, ಲೋಕಲ್ ಆದ್ಯತೆ ಕೊಡ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ.